जय माता भारत माता भारत माता जय जय माता जय माता भारत माता देवरಳ್ಳಿ तिरंगा यात्रा को भारत माता की जय ನಮ್ಮ ವೀರ ಯೋಧರಿಗೆ जय ನಮ್ಮ ವೀರ ಯೋಧರಿಗೆ जय ನಮ್ಮ ವೀರ ಸೈನಿಕರಿಗೆ जय ನಮ್ಮ ವೀರ ಸೈನಿಕರಿಗೆ जय ಭಾರತ್ ಮಾತಾ ಕಿ जय ಭಾರತ್ ಮಾತಾ ಕಿ जय 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 भारत माता की भारत माता की जय जय माता भारत माता भारत माता जय माता भारत माता जय माता भारत माता की ಸ್ನೇಹಿತರೆ, ಮೊನ್ನೆ ತಾನೇ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಟೆರರಿಸ್ಟ್ ಅಟ್ಯಾಕ್ನಲ್ಲಿ ಸಾವನ್ನಪ್ಪಿದ ಒಂದು 26 ಜನ ನಮ್ಮ ಭಾರತೀಯ ನಾಗರಿಕರು. ಅದಕ್ಕೆ ತಕ್ಕನಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ಆಪರೇಷನ್ ಸಿಂಧೂರ ಎಂಬ ಒಂದು ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡುವ ಮೂಲಕ ಒಂದು ಆಪರೇಷನ್ ಸಿಂಧೂರವನ್ನು ಏರ್ಪಡಿಸಿ ಒಂದು ಯುದ್ಧವನ್ನು ಏರ್ಪಡಿಸಿದ್ದರು. ಅದರ ಒಂದು ವಿಜಯೋತ್ಸವದ ಕಾರಣ ನೆನಪಿಗಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ 21/5/2025 ಆಪರೇಷನ್ ಸಿಂಧೂರದ ವಿಜಯದ ಒಂದು ಸಂಭ್ರಮಾಚರಣೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಸುಮಾರು ಜನ, ಅಂದರೆ BJP ಆಗಿರ್ಬೋದು, ಸಂಘ ಪರಿವಾರ ಆಗಿರ್ಬೋದು, ಇನ್ನೂ ಇತರೆ ಜನ, ಪಕ್ಷಪಾತ ಮರೆತು, ಜಾತಿ ಭೇದ ಮರೆತು ಸುಮಾರು ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು, ಈ ಸಂಭ್ರಮಾಚರಣೆಯಲ್ಲಿ. ಹಾಗೂ ಇದರಲ್ಲಿ ವಿಶೇಷ ಏನಪ್ಪ ಅಂದರೆ 1700 ಅಡಿಯ ಒಂದು ಭಾರತದ ಚಿತ್ರದ ಬಾವುಟವನ್ನು ತಿರಂಗ ಯಾತ್ರೆಯ ಮೂಲಕ ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಯಿತು. ಈ ಕಾರ್ಯಕ್ರಮ ತಿರಂಗ ಯಾತ್ರೆ ಅಂದರೆ ಭಾರತ ಮಾತೆಯ ಒಂದು ಕೇಸರಿ ಬಿಳಿಯ ಹೆಸರು ನಡುವೆ ಚಕ್ರ ಇರುವಂತಹ ನಮ್ಮ ಪತಾಕೆಯನ್ನು ಈ ದೇವನಹಳ್ಳಿ ತಾಲೂಕಿನ ಒಂದು ಪ್ರಮುಖ ಬೀದಿಗಳಲ್ಲಿ ನಡೆಸಲಾಯಿತು.
ದಯಾಕರಣೆ ಇಲ್ಲದೆ ಸಂಹಾರ ಮಾಡಿದ ರಾಕ್ಷಸರನ್ನ ಹೊರಬಂದು ಹರನಂತೆ ಪರಮೇಶ್ವರನಂತೆ ನುಗ್ಗಿ ಒಬ್ಬೊಬ್ಬರ ವೃಂದಗಳನ್ನು ತುಂಡುವಂತೆ ವಿಜಯೋತ್ಸವದ ಉತ್ಸವ ಜೈ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಈ ದೇವನಹಳ್ಳಿಯಲ್ಲಿ ನಡೆದ ವಿಜಯೋತ್ಸವದ ಸಂಕೇತ ಅಂದರೆ ತಿರಂಗ ಯಾತ್ರೆಯಲ್ಲಿ ದೇವನಹಳ್ಳಿಯ ಪ್ರಮುಖ ನಾಯಕರುಗಳು ಹಾಗೂ ನಮ್ಮ ಸ್ವಾಮೀಜಿಗಳು ಹಾಗೂ ಇದರಲ್ಲಿ ವಿಶೇಷ ಏನಪ್ಪ ಅಂದರೆ CRPFನ ಯೋಧರು ಹಾಗೂ BSFನ ಯೋಧರು ಅಂದರೆ ನಮ್ಮ ದೇಶದ ಸೈನಿಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ತುಂಬ ವಿಶೇಷ ಅನಿಸಬಹುದು. ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ರಾಮಕೃಷ್ಣಪ್ಪನವರು, ಹಿರಿಯರಾದಂಥ ಗುರುಸ್ವಾಮಿಗಳು, ನಮ್ಮ ಮಾಜಿ ಭಯಪ್ಪ ಅಧ್ಯಕ್ಷರಾದಂಥ ಶ್ರೀ ಎನ್ ಅಶ್ವತ್ಥನಾರಾಯಣರವರು, ನಮ್ಮ ಹಿರಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಮೇಣ್ಣವರು, ನಮ್ಮ ಕಾರ್ಯದರ್ಶಿಗಳಾದಂಥ ಅಂಬರೀಶ್ ಅವರು, ಅದೇ ರೀತಿ ನಮ್ಮ ದೇಶ ನಾಗರಿಕ ನಾರಾಯಣಸ್ವಾಮಣ್ಣವರು ಹಾಗೂ ಎಲ್ಲ ಯುವಕರು, ಎಲ್ಲ ಶ್ರದ್ಧೆಯ ತಾಯಂದರು ಈ ಕಾರ್ಯಕ್ರಮದಲ್ಲಿ ತುಂಬಾ ಉತ್ಸಾಹ ಭಾಗವಹಿಸಿದರೆ. ಇವತ್ತು ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಗುರುಗಳಾಗಿರ್ತಕ್ಕಂಥ ಮಾದೇವ ಸ್ವಾಮೀಜಿಗಳು ಜಿಲ್ಲಾಧ್ಯಕ್ಷ ಜೈ ಕಿಸಾನ್ ಈ ದೇಶದ ಸೈನಿಕರಿಗೆ, ಈ ದೇಶದ ಸೈನಿಕರಿಗೆ ಭಾರತ್ ಮಾತಾ ಕಿ. ಈ ದಿನ ದೇವನಹಳ್ಳಿ ನಗರದಲ್ಲಿ ತಿರಂಗ ಯಾತ್ರವನ್ನ ಸಾರ್ವಜನಿಕರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಮಕ್ಕಳಿದ್ದಾರೆ, NCC ಮಕ್ಕಳಿದ್ದಾರೆ, ಮತ್ತೆ ಸಾರ್ವಜನಿಕರ ಭಾರತೀಯ ದೇಶಭಕ್ತ ಜನಗಳಿಂದ ನಡೀತಕ್ಕಂಥ ಒಂದು ತಿರಂಗ ಯಾತ್ರ ಇಡೀ ದೇಶದಾದ್ಯಂತ ತಿರಂಗ ಯಾತ್ರವನ್ನು ಹಮ್ಮಿಕೊಂಡಿದ್ದೇವೆ. ದೇವನಹಳ್ಳಿಯಲ್ಲಿ ತಿರಂಗ ಅನ್ನೋ ಒಂದು ಸಮಾರಂಭದ ಬಹಳ ಚೆನ್ನಾಗಿ ನಡೆಸ್ಕೊಂಡಿದ್ದೇವೆ. ಇದೇ ಒಂದು ದೇಶ ಪ್ರೇಮ ಇವರು. ನಮ್ಮ ದೇಶ ಏನಾದರೂ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡುತ್ತೆ ಅನ್ನೋದಕ್ಕೆ ಬರೀ 23 ನಿಮಿಷ ಸಾಕ್ಷಿ. ಇವತ್ತೊಂದು ದಿವಸ ಏನ್ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ JP ನಡ್ಡಾ ಅವರ ಆದೇಶದಂತೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ
ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂತಹ ರಾಮಕೃಷ್ಣ ಸಾರಥ್ಯದಲ್ಲಿ ಇವತ್ತು ಕೇರಳ ಸಂಘದ ಅಂಬರೀಶ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಮ್ಮ ತಿರಂಗ ಯಾತ್ರೆಯನ್ನು ನಾವು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಆಪರೇಷನ್ ಸಿಂಧೂರ ಯಶಸ್ವಿಯಾಗಿ ಇವತ್ತು ಕಾರ್ಯವನ್ನು ನಾವು ನಿರ್ವಹಿಸುತ್ತೇವೆ. ಇವತ್ತು ತಿರಂಗ बोलो भारत माता की बोलो भारत माता की बोलो भारत माता की ಏನು ದಿವಸ ಭಾರತೀಯ ಒಂದು ಬಿಜೆಪಿ ಪಕ್ಷದಿಂದ ವಿಶೇಷವಾಗಿ ಎಲ್ಲ ದೇವರಲ್ಲಿ ಜನತೆ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಅಂದೆ ಪಕ್ಷಾತೀತವಾಗಿ ಇವತ್ತು ಏನು ಸಿಂಧೂರ ಪಾಕಿಸ್ತಾನ ರಾತ್ರೋರಾತ್ರಿ ನುಗ್ಗಿ ನಮ್ಮ ಭಾರತ ದೇಶದ ಮುಗ್ಧ ಜನತೆಯನ್ನ ಧರ್ಮವನ್ನ ಕೇಳಿ ನುಗ್ಗಿ ಅದರಲ್ಲೂ ಗಂಡು ಮಕ್ಕಳನ್ನ ಸಂಹಾರ ಮಾಡಿ ಮೋದಿಗೆ ಹೋಗಿ ಏನಿಂತ ಏನು ಇದೆ. ಇವತ್ತು ಬಂದಿರೋರು ಪ್ರತಿಯೊಬ್ಬರಿಗೂ ದೇಶಾಭಿಮಾನ ಇದೆ, ಪ್ರತಿಯೊಬ್ಬರಿಗೂ ದೇಶಾಭಿಮಾನ ಇದೆ. ಹೊರಗಡೆ ಬಂದ್ರೆ ಏನ್ ತೊಂದರೆ ಆಗುತ್ತೆ ಅಂತ ಪಾಪ ಕೆಲವರು ಬಂದೇ ಇರ್ತಾರೆ. ಹಾಗಾಗಿ ಇವತ್ತು ಈ ಕಾರ್ಯಕ್ರಮವನ್ನ ವಿಶೇಷವಾಗಿ ಎಲ್ಲರೂ ಸಹ ಸಹಕರಿಸಿದ್ರ ಎಲ್ಲರಿಗೂ ಒಳ್ಳೇದಾಗಲಿ, ಅದು ವಿಶೇಷವಾಗಿ ಸೈನಿಕರಿಗೆ ಒಳ್ಳೇದಾಗಲಿ ಅಂತೇಳಿ ಭಗವಂತನ ಅನುಗ್ರಹ ಆ ಮಾತಾಡುತ್ತಿದ್ದಿಲ್ಲ. ಈ ಜೋಶಲ್ಲಿ ನನಗೆ ವಾಯ್ಸ್ ಬರ್ತಾ ಇದೆ. ನಿಜವಾಗ್ಲೂ ಇಲ್ಲಿ ಏನು ಇಷ್ಟು ಜನ ಇಲ್ಲಿ ಸೇರಿದ್ರಲ್ಲ, ನಮ್ಗೆ ಅಲ್ಲಿರ್ಬೇಕಾದ್ರೆ ನಾವು ಈಗೇನು ನಮ್ಮ ಪಲ್ಗಾಮಂದಿ ನಡೆದು ಅಲ್ಲಿ ಒಂದು 2 ಕಿಲೋಮೀಟರ್ಗೆ ನಾವು ಸರ್ವಿಸ್ ಮಾಡಿದ್ದೀವಿ. ಆವತ್ತು ಕೂಡ ನಮ್ಗೆ ಇಷ್ಟೊಂದು ಜೋಶ್ ಬರ್ತಾ ಇದೆ, ಇಷ್ಟೊಂದು ಜೋಶ್ ಬಂದಿದ್ದು ಇನ್ನೂ ಎಷ್ಟು ರೀ ಅಲ್ಲಿ ಲೆಕ್ಕ ಹಾಕಿ ನಮ್ಮ ದೇಶದಲ್ಲಿರಂತ ಯುದ್ಧ ಮಾಡೋರು ಮುಂದೆ ಇದ್ರೆ ಅದೇ ಹೇಳೋದು, ಮುಂದೆ ಗುರು ಇರಬೇಕು, ಹಿಂದೆ ಗುರು ಇರಬೇಕು, ಮುಂದೆ ಗುರು ಹಿಂದೆ ಗುರು ಇರಬೇಕು. ನಿಮ್ಮಂತ ಸಪೋರ್ಟ್ ಇದ್ರೆ ನಮ್ಮ ದೇಶ ಪಾಕಿಸ್ತಾನ ಉಡಾಯಿಸೋದು ಯಾವುದೇ ಒಂದು ಕ್ಷಣ ಇದ್ದಿಲ್ಲ. ಮತ್ತೆ ನಮ್ಮ ಈ ಊರಲ್ಲಿ ಏನೊಂದು ನಮ್ಮ ಒಂದು ಈ ಒಂದು ಮನೆ ಒಂದು ಇನ್ಸಿಡೆಂಟ್ ನಡೆದು ಅದಕ್ಕೆ ಏಟಿಗೆ ಏಟು ಕಣ್ಣಿಗೆ ಕಣ್ಣು ಏಟಿಗೆ ಏಟು ಯಾವ ರೀತಿ ಕೊಟ್ರು ಅಂದ್ರೆ ಆ ರೀತಿ ಪ್ರಾಣ ಇಡೀ ನಮ್ಮ ಇಂಡಿಯಾದಲ್ಲಿ ಯಾವೊಬ್ಬ ಸುಮಾರು ವರ್ಷದಿಂದ ಇದ್ದಂತ ಹಿಂದುತ್ವನ ಉಳಿಸ್ಕೊಂಡು ಆ ವ್ಯಕ್ತಿ ಒಬ್ಬರನ್ನಷ್ಟೇ ಹೊತ್ತು ನಮ್ಮ ಪ್ರಜೆಗಳಾಗಿ ದೇಶ ಸೇವೆ ಮಾಡ್ಕೊಂಡಿದ್ದು ಅವ್ರ ಒಂದು ಪ್ಲಾನ್ ಅವ್ರೊಂದು ಇದು ಏನೇ ಒಂದು ನೋಡ್ತಾ ಇರ್ತಾರೆ. ಅದರಲ್ಲೇ ಅರ್ಥ ಆಪರೇಷನ್ ಮುಗ್ದೋಗುತ್ತೆ. ನೀವೆಲ್ಲ ನೋಡಿದ್ರ ಆ ಆಗಿದ್ದಕ್ಕೆ ಹೆಣ್ಣು ಮಕ್ಕಳ ಹೆಸರಿಟ್ಟೆ ಆ ಒಂದು ಈ ಒಂದು ದಿನ ಪ್ರತಿಯೊಂದು ನಮ್ಮ ಮುಂದಿನ ಪೀಳಿಗೆಗೂ ಅದು ಅಜರಾಮವಾಗಿರುತ್ತದೆ. ನಮಗೆ ಇನ್ನೂ ಹೇಳಕ್ಕೆ ಜೋಶ್ ಬರುತ್ತೆ. ಆದ್ರೆ ಸೈನಿಕರಾಗಿ ನಾವು ಎಲ್ಲರೂ ಅನುಭವಿಸ್ತೀವಿ. ನಿಮ್ಮಂತ ಪ್ರೀತಿ ವಿಶ್ವಾಸ ನೋಡಿದ್ರೆ ನಮ್ಮ ಅಧ್ಯಕ್ಷರಿಗೆ ತುಂಬಾ ತುರ್ತಾಗಿದ್ದಾರೆ. 3 ಜನ 26 ಏನು ಸಿಂಧೂರ ಹರಿಸಿದ್ರು. ಅದಕ್ಕೋಸ್ಕರ ಭಾರತ ಒಂದು ಆಪರೇಷನ್ ಸಿಂಧೂರ ಅಂತೇಳಿ ಪಾಕಿಸ್ತಾನದ ಭಯೋತ್ಪಾದಕನ ಪಾಪಿಗಳಿಗೆ ತಕ್ಕ ಪಾಠ ಕಲಿಸಿದ್ದು. ಹಾಗಾಗಿ ಇಡೀ ಭಾರತ ದೇಶ ತಿರಂಗ ಯಾತ್ರೆ ಮೂಲಕ ಸೈನಿಕರ ಜೊತೆ ನಾವಿದ್ದೀವಿ, ನಾವು ಅವ್ರ ಜೊತೆ ಇರ್ತೀವಿ, ಆತ್ಮಧೈರ್ಯವಾಗಿ ಅವ್ರ ಜೊತೆ ನಿಂತೀವಿ ಅಂತ ಹೇಳಿ ಇಡೀ ಭಾರತ ದೇಶದ ಪ್ರಜೆಗಳೆಲ್ಲ ಕೂಡ ನಮ್ಮ ಯೋಧರ ಜೊತೆ ನಿಂತೀವಿ ಅಂತ ಹೇಳುವಂತ ಒಂದು ಸಂದೇಶನ ಇಡೀ ಭಾರತ ನಾಗರಿಕರು ಮಾಡಿದ್ದಾರೆ. ಹಾಗಾಗಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಲ್ಲೂ ಕೂಡ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಇವತ್ತು ಏನು ದೇಶದ ಸೈನಿಕರ ಜೊತೆ ನಾವು ಕೂಡ ದೇವನಹಳ್ಳಿ ಜನತೆ ಇದ್ದೀವಿ ಅಂತ ಹೇಳಿ ಇವತ್ತು ಬೆಳಗ್ಗೆಯಿಂದ ನಡೆದಂತ ಯಾತ್ರೆ ಮೆರವಣಿಗೆ ಸಮೇತವಾಗಿ ಬಂದು ಧರ್ಮದ ಬಗ್ಗೆ ಯೋಧರ ಬಗ್ಗೆ ಸವಿಸ್ತಾರವಾದ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ದಾರೆ. ಹಾಗೆ ರಾಮಕೃಷ್ಣಪ್ಪನವರು ತುಂಬ ಉದ್ವೇಗದಿಂದ ನಮ್ಮ ದೇಶ ಉಳಿಬೇಕು, ಸೈನಿಕರು ಉಳಿಬೇಕು, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಬೇಕು ಎಂಬ ಉದ್ದೇಶವನ್ನು ಅಳವಡಿಸಿಕೊಂಡು ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ. ನಮ್ಮ ಅಶ್ವಥ್ ನಾರಾಯಣ ಅವರು ಕೂಡ ಚೆನ್ನಾಗಿ ಮಾತನಾಡಿದ್ದಾರೆ. ನಮ್ಮ ಸೈನಿಕರು ಕೂಡ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ಕೆಲಸ ಮಾಡಬೇಕು. ರಾಷ್ಟ್ರದ ಪ್ರಧಾನಿಯಾಗಿರ್ತಕ್ಕಂಥವ್ರು
ದೇಶದ ಪ್ರಧಾನಿ ಆಗಿರ್ತಕ್ಕಂಥ ಮೋದಿಯವರಿಗೆ ಹೆಚ್ಚಿನ ಸಹಕಾರ ಕೊಡುವ ಮುಖಾಂತರವಾಗಿ ಬೆನ್ನೆಲುಬಾಗಿರ್ತಕ್ಕಂಥ ಕೆಲಸ ಮಾಡಬೇಕು. ಅದನ್ನು ವಿಶೇಷವಾಗಿ ರಾಷ್ಟ್ರಕ್ಕಾಗಿ ಸೈನಿಕರಿದ್ರಲ್ಲ, ಈ ಸೈನಿಕರಿಗೆ ಬೆಂಬಲ ತೋರಿಸುವಂತ ಕೆಲಸ ಮಾಡಬೇಕಾದ್ರೆ ನಮ್ಮ ದೇವರೂರು ತಾಲೂಕಿನ ಎಲ್ಲ ಬಂಧುಗಳು ಸೇರಿ ವಿಶೇಷವಾದ ಸಮಾರಂಭವನ್ನು ಏರ್ಪಡಿಸಿದರೆ ಸೈನಿಕರೇ ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಸಂತರಿದ್ದಾರೆ ಯಾವತ್ತೂ ಕೂಡ ಸಂತರು ಉಳಿಸ್ತಾರೆ. ಆಗ ನಿಮ್ಮ ಬಂದರು ಸಾಕು, ಸಂತರು ಎಲ್ಲ ಬಂದು ಇದ್ದಂತ ಕೆಲಸ. ಸ್ನೇಹಿತರೆ, ಈ ರೀತಿ ಒಂದು ನಮ್ಮ ದೇಶದ ಗೆಲುವನ್ನು ಈ ರೀತಿ ಸಂಭ್ರಮಾಚರಣೆ ಮಾಡುವುದರ ಮೂಲಕ ನಮ್ಮ ದೇಶದ ರಕ್ಷಣೆಗಾಗಿ ನಿಂತಿರುವ ಪ್ರಧಾನಮಂತ್ರಿಗಳಾಗಿರ್ಬೋದು ಹಾಗೂ ನಮ್ಮ ದೇಶದ ರಕ್ಷಣೆಯನ್ನು ಮಾಡುತ್ತಿರುವ ದೇಶದ ಯೋಧರು ಹಾಗೂ ಸೈನಿಕರಾಗಿರ್ಬೋದು, ಇವರಿಗೆ ನಾವು ಎನ್ಕರೇಜ್ ಮಾಡ್ದಂಗಾಗುತ್ತೆ, ಬೆಂಬಲ ಕೊಟ್ಟಂಗಾಗುತ್ತೆ ಅಂತ ಹೇಳ್ತಾ, ಈ ಒಂದು ನಮ್ಮ ದೇಶದ ಉತ್ತಮ ವಿಚಾರಗಳಿಗಾಗಿ ನಮ್ಮ ಒಂದು ವೀರ ಸಂದೇಶ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಾವೆಲ್ಲ ದೇಶ ಪ್ರೇಮಿಗಳು ನನ್ನ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಭಾರತ್ ಮತ್ತು ಜೈ ಕರ್ನಾಟಕ.